ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನಿಮಗೆ ಯಾವತ್ತಾದರೂ ನೀವು ಹೊಸ ಊರಿಗೆ ಹೋದಾಗ ಅಥವಾ ಹೊಸ ಮನೆಗೆ ಹೋದಾಗ ನಿಮಗೆ ಅನಿಸಿದೆಯಾ, ನಾನು ಈ ಜಾಗಕ್ಕೆ ಆಲ್ರೆಡಿ ಬಂದಿದ್ದೀನಲ್ಲ, ಆ ವ್ಯಕ್ತಿ ನನಗೆ ಆಲ್ರೆಡಿ ಗೊತ್ತಿದ್ದಾರಲ್ಲ ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ? ಇದಕ್ಕೆ ವಿಜ್ಞಾನದಲ್ಲಿ ಡೆಜಾವು ಅಂತ ಹೇಳ್ತಾರೆ. ಆದರೆ ಇದು ಕೇವಲ ಮೆದುಳಿನ ಭ್ರಮೆನೋ ಅಥವಾ ಹಿಂದಿನ ಜನ್ಮದ ನೆನಪು? ಇವತ್ತಿನ ವಿಡಿಯೋನಲ್ಲಿ ನಾವು ವಿಜ್ಞಾನ ಕೂಡ ಬೆರಗಾಗುವಂತಹ ಹಿಂದಿನ ಜನ್ಮದ ಕೆಲ ನೈಜ ಘಟನೆಗಳು ಮತ್ತು ಸಾಯೋ ಕೊನೆ ಕ್ಷಣದಲ್ಲಿ ನಮ್ಮ ಮೆದುಳಿನಲ್ಲಿ ನಡೆಯೋ ಅಚ್ಚರಿ ವಿಷಯಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಯಾಕೆಂದರೆ ಈ ಮಾಹಿತಿ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸ್ಬೋದು. ಮೊದಲಿಗೆ ಒಂದು ಸಣ್ಣ ಕಥೆಯನ್ನು ಕೇಳಿ. 1948ರಲ್ಲಿ ಮಧ್ಯಪ್ರದೇಶದ ಸ್ವರ್ಣಲತಾ ಅಂತ ಚಿಕ್ಕ ಹುಡುಗಿ ತಾನು ಹುಟ್ಟಿ ಬೆಳೆದ ಊರಲ್ಲದ ಬೇರೊಂದು ಊರಿನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ಲು. ಅಲ್ಲಿನ ಒಂದು ಬಿಳಿ ಮನೆ, ಕಬ್ಬಿಣದ ಬಾಗಿಲು, ಅಷ್ಟೇ ಅಲ್ಲದೆ ತನ್ನ ಹಿಂದಿನ ಜನ್ಮದ ಗಂಡ ಮತ್ತು ಮಕ್ಕಳ ಹೆಸರನ್ನು ಕೂಡ ಇಲ್ಲಿ ಎಲ್ಲರಿಗೂ ದಂಗಾಗಿಸಿದ್ಲು. ಇನ್ನೊಂದು ಘಟನೆಯಲ್ಲಿ ಟರ್ಕಿಯ ಒಬ್ಬ ಬಾಲಕ ತನ್ನ ಮೈ ಮೇಲಿರೋ ಮಚ್ಚೆಗಳನ್ನ ತೋರಿಸ್ಬಿಟ್ಟು ಹಿಂದಿನ ಜನ್ಮದಲ್ಲಿ ನನ್ನನ್ನು ಇಲ್ಲೇ ಬಂದೂಕಿನಿಂದ ಹೊಡೆದ್ಬಿಟ್ಟು ಕೊಂದಿದ್ರು ಅಂತ ಹೇಳ್ದ. ಅಚ್ಚರಿ ಏನಂದರೆ, ಅವನು ಹೇಳಿದ ಜಾಗದಲ್ಲಿ ನಿಜವಾಗ್ಲೂ ಒಂದು ಕೊಲೆ ನಡೆದಿತ್ತು. ಆ ಕೇಸ್ ಇನ್ನೂ ಬಗೆಹರಿದಿರಲಿಲ್ಲ. ಈ ಘಟನೆಗಳು ನಮ್ಮ ಚೈತನ್ಯ ಅಥವಾ ಕಾನ್ಷಿಯಸ್ನೆಸ್ ಒಂದು ದೇಹದಿಂದ ಇನ್ನೊಂದಕ್ಕೆ ಪ್ರಯಾಣಿಸುತ್ತೆ ಅನ್ನೋದಕ್ಕೆ ಸಾಕ್ಷಿಯಂತಿದೆ. ಇದರ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆ ನಡೆಸಿದಾಗ ಒಂದು ಅದ್ಭುತ ವಿಷಯ ತಿಳಿಯಿತು. ಮನುಷ್ಯ ಸಾಯೋ ಕೊನೆಯ ಕ್ಷಣಗಳಲ್ಲಿ ಬ್ರೈನಲ್ಲಿ ಗಾಮಾ ವೇವ್ಸ್ ತುಂಬ ಅತ್ಯಂತ ವೇಗವಾಗಿ ಬಿಡುಗಡೆಯಾಗುತ್ತೆ. ಇದು ಮನುಷ್ಯ ಅತೀವವಾದ ಜ್ಞಾನ ಪಡೆದಾಗ ಮಾತ್ರ ಸಂಭವಿಸೋ ಪ್ರಕ್ರಿಯೆ. ಅಂದರೆ ಸಾಯೋ ಆ ಕೆಲವು ಸೆಕೆಂಡ್ಸ್ಗಳಲ್ಲಿ ಇಡೀ ಜೀವನದ ನೆನಪುಗಳು ಒಂದು ಮೂವಿಯಂತೆ ಕಣ್ಮುಂದೆ ಬಂದು ಹೋಗುತ್ತೆ. ನಮ್ಮ ಪುರಾಣಗಳಲ್ಲಿ 84 ಲಕ್ಷ ಜೀವಜಾತಿಗಳ ಬಗ್ಗೆ ಹೇಳಲಾಗಿದೆ. ವಿಜ್ಞಾನ ಕೂಡ ಇವತ್ತು ಸುಮಾರು 8.7 ಮಿಲಿಯನ್ ಜೀವಜಾತಿಗಳಿದೆ ಅಂತ ಹೇಳ್ತಾ ಇದೆ. ಒಂದ್ಸಲ ಯೋಚನೆ ಮಾಡಿ, ಅವತ್ತು ನಮ್ಮ ಹಿರಿಯರು ಇದನ್ನು ಹೇಗೆ ಲೆಕ್ಕ ಹಾಕಿರ್ಬೋದು ಅಂತ. ಆಧ್ಯಾತ್ಮದ ಪ್ರಕಾರ ನಾವು ಮೀನಾಗಿ, ಆಮೆಯಾಗಿ, ಪ್ರಾಣಿಯಾಗಿ ಹುಟ್ಟಿ ಕೋಟ್ಯಾಂತರ ವರ್ಷಗಳ ಆದಮೇಲೆ ನಾವು ಈ ಮನುಷ್ಯ ಜನ್ಮ ಪಡೆದಿರ್ತೀವಿ. 108 ಅನ್ನೋ ಈ ಸಂಖ್ಯೆಗೂ ನಮ್ಮ ದೇಹಕ್ಕೂ ಅವಿನಾಭಾವ ಸಂಬಂಧವಿದೆ. ಭೂಮಿಯಿಂದ ಸೂರ್ಯ ಮತ್ತು ಚಂದ್ರನಿಗಿರೋ ದೂರ ಕೂಡ ಈ 108 ಲೆಕ್ಕದಲ್ಲೇ ಇದೆ ಅನ್ನೋದು ಕಾಕತೀಯವಲ್ಲ. ಹಾಗಾದರೆ ನಾವು ನಮ್ಮ ಹಿಂದಿನ ಜನ್ಮವನ್ನು ನೆನಪಿಸ್ಕೊಳ್ಳಲು ಸಾಧ್ಯನಾ? ಖಂಡಿತ ಸಾಧ್ಯ. ಆದರೆ ನಮ್ಮಲ್ಲಿರೋ ಅಹಂಕಾರ ಮತ್ತು ಈ ಭೌತಿಕ ಪ್ರಪಂಚದ ಆಸೆಗಳು ಆ ನೆನಪುಗಳನ್ನ ಮರೆಮಾಚ್ತಾ ಇದೆ ಅಷ್ಟೇ. ಮನುಷ್ಯ ಜನ್ಮ ಅನ್ನೋದು ಕೇವಲ ತಿಂದು ಮಲ್ಗೋಕಲ್ಲ, ನಮ್ಮ ಅಂತರಾತ್ಮವನ್ನು ಅರಿಯೋಕ್ಕೆ ಸಿಕ್ಕ ಒಂದು ಸುಂದರ ಅವಕಾಶ. ಫ್ರೆಂಡ್ಸ್, ನಿಮಗೂ ಯಾವತ್ತಾದರೂ ಇಂತಹ ಅನುಭವ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ಸೌಮ್ಯ. ಧನ್ಯವಾದಗಳು.